ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಇವತ್ತಿನ ಡೇ ಹೇಗೋಗುತ್ತೆ ಅಂತ ನೋಡೋಣ. ಆಲ್ರೆಡಿ ಸಂಜೆ ಆಗಿದೆ. ಇವಾಗ ತಾನೇ ಫ್ರೆಶ್ ಆಗಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ. ಸ್ವಲ್ಪ ಏರ್ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ. ತುಂಬ ದಿನ ಆಗಿತ್ತು ಮನೇಲೇ ಇದು ಬೋರ್ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಫ್ರೆಶ್ ಆಗಿ ಫ್ರೆಶ್ ಮೈಂಡಿಂದ ಪೀಸಾಗಿ ಬಂದು ನಿಂತಿದ್ದೀನಿ. ಏನು ಅನಿಸ್ತು ಎಲ್ಲರಿಗೂ ನನ್ನ ಇಂಟ್ರಡಕ್ಷನ್ ವಿಡಿಯೋ ನೋಡಿ ಅಂತ ಎಲ್ಲರೂ ಕಮೆಂಟ್ ಮಾಡಿ. ತುಂಬಾ ನರ್ವಸ್ ಆಗಿದ್ದೆ ನಾನು. ಯಾವ ಥರ ವಿಡಿಯೋ ಎಲ್ಲರೂ ನೋಡಿರ್ಬೋದು, ಎಲ್ಲರೂ ಆ್ಯಕ್ಸೆಪ್ಟ್ ಮಾಡಿರ್ಬೋದು ಅಂತ. ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನನ್ನ ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಹಾಗೆ ನೋಡ್ಕೊಂಡು ಬರೋಣ ಒಂದ್ಸರಿ. ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಂದರೆ ನೆಕ್ಸ್ಟ್ ಡೇ ಪಾಪಿಗೆ ವ್ಯಾಕ್ಸಿನೇಷನ್ ಡೇ ಇತ್ತು. ತುಂಬ ಫೀವರ್ ಬಂದಿದ್ದರಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತು ನೆಕ್ಸ್ಟ್ ಡೇ ಫೀವರ್ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಇವಾಗ ಸ್ಟಾರ್ಟಿಂಗ್ ಆಗಿದ್ದರಿಂದ ತುಂಬ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಮತ್ತು ಅಲ್ಲಿಂದ ಬಂದು ಫ್ರೆಶ್ ಆಗಿ ದೇವರಿಗೆ ಪೂಜೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪಾಪು ಜೊತೆ ಆಟ ಆಡಿ ನನ್ನ ಡೇನ ಈ ಥರ ಕಂಪ್ಲೀಟ್ ಮಾಡ್ಕೊತೀನಿ. ತುಂಬಾ ಕ್ಯಾಮ್ರಾ ಫ್ರಂಟ್ ಓವರಿಂದ ಮಾತಾಡೋಕ್ಕಾಗಿಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಯಾರು ಕೂಡ ಏನು ಅಂದ್ಕೋಬೇಡಿ. ಪಾಪುಗೆ ಹಾಕಿ ನೋಡಿದ್ವಿ, ಅದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಪುಟಾಣಿ ಕೈ ಕಾಲು ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ನನಗೆ, ಆಯಿತಾ? ಮತ್ತು ವೀಡಿಯೋಸ್ ಹೇಗೆ ಬಂದಿದೆ, ಅದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ವೀಡಿಯೋಸ್ ಎಲ್ಲ ಹೇಗೆ ಬಂದಿದೆ, ಇನ್ನೂ ಬೆಟರಾಗಿ ಮಾಡ್ಬೋದಾ, ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂತ ನೀವು ನನಗೆ ರೆಸ್ಪಾಂಡ್ ಮಾಡಿ, ಆಯಿತಾ?